ಹುತಾತ್ಮ ದಿನದ ಭಾಷಣ ಮಾರ್ಟೈರ್ಸ್ ಡೇ ಸ್ಪೀಚ್ ಇನ್ ಕನ್ನಡ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯ ಮೇಲಿರುವ ಗಣ್ಯರೇ, ಶಿಕ್ಷಕರೇ, ನನ್ನ ಸಹಪಾಠಿಗಳೇ ಮತ್ತು ದೇಶಪ್ರೇಮಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಜನವರಿ 30, ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ದುಃಖಕರ ಹಾಗೂ ಸ್ಮರಣೀಯ ದಿನ. ಈ ದಿನವನ್ನು ನಾವು ಹುತಾತ್ಮರ ದಿನ ಅಥವಾ ಶಹೀದ್ ದಿವಸ್ ಎಂದು ಆಚರಿಸುತ್ತೇವೆ. 1948ರ ಜನವರಿ 30ರಂದು ಅಹಿಂಸೆಯ ಮೂರ್ತ ರೂಪವಾಗಿದ್ದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಾಥೂರಾಮ್ ಗೋಡ್ಸೆಯಿಂದ ಹತ್ಯೆಗೀಡಾದರು. ಸತ್ಯ ಮತ್ತು ಅಹಿಂಸೆಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನವೊಂದು ಭೌತಿಕವಾಗಿ ನಮ್ಮನ್ನು ಅಗಲಿದ ದಿನವಿದು. ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ ಮತ್ತು ಏಕತೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ ಗಾಂಧೀಜಿ ಹಾಗೂ ಇತರ ವೀರ ಯೋಧರನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಗಾಂಧೀಜಿಯವರಲ್ಲದೆ ದೇಶಕ್ಕಾಗಿ ಪ್ರಾಣ ತೆತ್ತ ಭಗತ್ ಸಿಂಗ್, ಸುಖ್ದೇವ್, ರಾಜಗುರು, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅಸಂಖ್ಯಾತ ವೀರರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗೌರವಪೂರ್ವಕವಾಗಿ ನೆನೆಯಬೇಕು. ಅವರ ಬಲಿದಾನದಿಂದಲೇ ಇಂದು ನಾವು ಮುಕ್ತ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಹುತಾತ್ಮರ ದಿನದಂದು ಕೇವಲ ಹೂಮಾಲೆ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸಿದರೆ ಸಾಲದು. ಗಾಂಧೀಜಿ ಕಂಡಿದ್ದ ಶಾಂತಿ, ಸೌಹಾರ್ದತೆ ಮತ್ತು ಸ್ವಚ್ಛ ಭಾರತದ ಕನಸನ್ನು ನನಸಾಗಿಸುವ ಪ್ರತಿಜ್ಞೆ ಮಾಡಬೇಕು. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವ. ದೇಶಕ್ಕಾಗಿ ಬದುಕಿದವರು, ದೇಶಕ್ಕಾಗಿ ಮಡಿದವರು ಎಂದೆಂದಿಗೂ ಅಮರ. ನಮ್ಮೆಲ್ಲ ಹುತಾತ್ಮರಿಗೆ ನನ್ನ ನಮನಗಳು. ಜೈ ಹಿಂದ್, ಜೈ ಭಾರತ್.